ಹಾಯ್ ನಮಸ್ತೆ, ಪ್ಯಾಕ್ ವರ್ಲ್ಡ್ಗೆ ಸ್ವಾಗತ. ಎಸ್ ನೋಡಿ, ನೀವು ನೋಡ್ತಿದ್ದಾಗ ಅನ್ಸ್ಬೋದು ಕಿಚನ್ ಅಲ್ಲಿ ಇದ್ದೇವೆ ಅಂತ. ಇವತ್ತೇನು ಸ್ಪೆಷಲ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ಎಸ್, ಇವತ್ತು ಮಾವ ಊರಿಂದ ಬರ್ಬೇಕಾದ್ರೆ ಮನೆಯಲ್ಲೇ ಬೆಳೆದಂತ ಸಿಹಿ ಗೆಣಸು ಕೊಟ್ಟಿದ್ದಾರೆ. ಮಗಳಿಗಂತ ಕೊಟ್ಟು ಕಳಿಸಿದ್ದು. ಹಾಗೆ ಅದರಲ್ಲಿಗೆ ಒಂದು ಸ್ವಲ್ಪವನ್ನ ನಾವು ಕಿರೆಂಗದ ಪೋಡಿ ಮಾಡುವಂತ, ನಾವು ಕಿರೆಂಗ್ ಅಂತ ಹೇಳ್ತೇವೆ ತುಳುವಲ್ಲಿ. ಕಿರೆಂಗಿದ್ದು ಪೋಡಿ ಬಜ್ಜಿ ಮಾಡುವಂತ ರೆಡಿ ಮಾಡ್ತಿದ್ದೇವೆ. ಬನ್ನಿ, ಹೇಗೆ ಮಾಡುದಂತ ತಿಳಿಸಿಕೊಡ್ತೇನೆ, ನೋಡಿ ಆಯ್ತಾ. ಎಸ್, ಇದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: 1 ಕಪ್ ಅಷ್ಟು ಕಡಲೆ ಹಿಟ್ಟು. ಎಸ್, ಕಡಲೆ ಹಿಟ್ಟು ಹಾಕೊಂಡ್ವಿ. ಆಮೇಲೆ ಸ್ವಲ್ಪ ಜೀರಿಗೆ, ಅಂದ್ರೆ ಒಂದೊಂದ್ಸಲ ನಾವು ಈಗ ಮಂಗಳೂರಲ್ಲಿ ಗೋಳಿ ಬಜೆ ಮಾಡ್ಬೇಕಾದ್ರೆ ಕೂಡ ಹಾಕ್ತೇವೆ. ಅದಂದ್ರೆ ಈ ಗ್ಯಾಸ್ಟ್ರಿಕ್ ಎಲ್ಲ ಆಗಲ್ಲ ಅಂತ. ಹಾಗೆ ಅದು ಬಿಟ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಬೇಕಾದ್ರೆ ನಿಮ್ಗೆ ಏನಾದ್ರು ಅದು ಸ್ವೀಟ್ ಅನಿಸಿದ್ರೆ ಸ್ವಲ್ಪ, ಬೇಕಾದ್ರೆ ಖಾರ ಲೈಟ್ ಆಗಿ ಖಾರ ಇಲ್ಲ ಅಂತ ಸ್ವಲ್ಪ ಚಿಲ್ಲಿ ಪೌಡರ್. ಓಕೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಎಷ್ಟು, 1 ಸ್ಪೂನ್ ಉಪ್ಪು ಆದ್ರೂ ಸಾಕಾಗತ್ತೆ. 1 ಸ್ಪೂನ್ ಎಲ್ಲ ಹಾಕೊಂಡು ಸ್ವಲ್ಪ ನೀರು ಹಾಕಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀರು ಜಾಸ್ತಿ ಹಾಕೋಬಾರ್ದು, ಅಂಟಾಗೋ ತರ ಅಷ್ಟೇ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ತೆಳುವಾದ್ರೆ ತುಂಬಾ ಒಳ್ಳೇದು, ಯಾಕಂತ ಹೇಳಿದ್ರೆ ಅದು ಎಲ್ಲ ಕಿರೆಂಗಿಗೆ ಗೆಣಸಿಗೆಲ್ಲ ಚೆನ್ನಾಗಿ ಮಸಾಲೆ ಅಂಟಬೇಕಲ್ಲ. ಹಾಗೆ ಇಷ್ಟು ಆದ್ರೆ ಓಕೆ, ಎಷ್ಟು ಆರಾಮ ಸಾಕು ಇಷ್ಟು. ಎಸ್, ಈಗ ಗೆಣಸು ರೆಡಿ ಇದೆ. ಕಟ್ ಪೀಸ್ ಮಾಡಿದೆ. ನಮ್ಗೆ ಬೇಕಾದ ಡಿಸೈನ್ ನಾವು ಮಾಡ್ಕೋಬಹುದು. ಮಕ್ಕಳಿಗೆ ಇಷ್ಟ ಆಗೋ ತರದ ಡಿಸೈನ್ ಕೂಡ ಮಾಡಬಹುದು. ಇದನ್ನೀಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಗೆಣಸು ತಿನ್ನೋದ್ರಿಂದ ತುಂಬಾ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ವೆಯ್ಟ್ ಗೇನ್ ಆಗೋರಿಗೆಲ್ಲ ಉಪಯೋಗ ಆಗ್ತದೆ. ತುಂಬಾ ಹೆಲ್ದಿ ಫುಡ್. ಬಟ್ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಹೇಳ್ತಿದ್ವಿ, ಇವತ್ತು ಕೆರೆಂಗಿ ಡುರ್ ಅಂತ. ಬಟ್ ಆ ತರನಿಲ್ಲ, ತುಂಬಾ ಹೆಲ್ತ್ಗೆ ಒಳ್ಳೇದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಸ್, ಬಾಣ್ಲೆಗೆ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆಗ್ತಾ ಉಂಟು. ಇದು ಸಹ ಪ್ಯೂರ್ ಮಾವನ ಮನೆಯಿಂದ ಕೊಟ್ಟದ್ದು ಕೊಬ್ಬರಿ ಎಣ್ಣೆ, ಪ್ಯೂರ್ ಮನೆಯಲ್ಲೇ ಮಾಡಿದಂತ ಎಣ್ಣೆ ಇದು. ಅದರಲ್ಲಿ ಈಗ ಗೆಣಸನ್ನ ಒಣಗಿಸುವ. ಹೇಳಿ ಸ್ವಾತಿ ಅವ್ರು, ಏನ್ ಅನಿಸ್ತಿದೆ? ಅವಳು ಹೇಳ್ತಿದ್ದಾಳೆ, ಮಾತಿಲ್ಲ ಕತೆ ಇಲ್ಲ ನಂದೇನಿದೆ ಅಂತ. ಓಕೆ, ಈಗ ಎಣ್ಣೆ ಬಿಸಿಯಾಗಿದೆ. ಮತ್ತೆ ತಡ, ಬಣಲೆಯಲ್ಲಿ ಬಿಡುವ. ಸ್ವಲ್ಪ ಬೇಗ ಬಿಡಿ. ಓಹೋ, ಮೊದಲೆಲ್ಲ ಮನೆಯಲ್ಲಿ ಮಾಡಿ ಕೊಡ್ತಿದ್ರು, ತಿಂತಿದ್ದೀವಿ. ಈಗ ನಾವೇ ಮಾಡ್ಕೊಂಡು ತಿನ್ನುವಾಗ ಜ್ಯೂಸು ಎಲ್ಲ ಸಹ ಬರ್ತದೆ ಅಲ್ಲ. ರೆಡಿ ಆಗ್ತಾ ಇದೆ ಪೋಡಿ ಅಪಡಿ ಪೋಡಿ. ಫಸ್ಟ್ ಟೈಮ್ ಪೋಡಿ ಮಾಡಿದಾಗ ನಮ್ಗೆ ಸ್ವಲ್ಪ ಪೋಡಿಗೆ ಆಗ್ತಿತ್ತು. ಎಣ್ಣೆಯಲ್ಲಿ ಬೆಂದ ಪೋಡಿ. ಎಸ್, ಪೋಡಿ ರೆಡಿ. ಪೋಡಿ ಅಂದ್ರೆ ಬಜ್ಜಿ ರೆಡಿ ಆಯ್ತು. ಹೇಗಿತ್ತಂತ ಟೇಸ್ಟ್ ಮಾಡಿ ನಾನು ಹೇಳ್ತೇನೆ, ಆಯ್ತಾ. ಅರೆ ನೋಡಿ ಸ್ವಾಮಿ, ಪೋಡಿ ಮಾಡೋದು ಹೀಗೆ. ಅರೆ ನೋಡಿ ಸ್ವಾಮಿ, ಪೋಡಿ ಮಾಡೋದು ಹೇಗೆ. ಬಜ್ಜಿ ಮಚ್ಚಿ. ಎಸ್, ಗೆಣಸಿದ್ದು ಬಜ್ಜಿ ಮಂಗಳೂರು ಅಲ್ಲಿ ಕೆರೆಂಗದ ಪೋಡಿ ರೆಡಿ ಆಗಿದೆ. ಟೇಸ್ಟ್ ಮಾಡೋ, ಬಾಯಲ್ಲಿ ನೀರು ಬರ್ತಾ ಉಂಟು. ಹೇಗೆ ಆಗ್ತದೆ ಗೊತ್ತಿಲ್ಲ. ಚೆನ್ನಾಗಿದೆ. ಸಾಸ್ ಬೇಕಾದವ್ರು ಹಿಂಗೆ ಸಾಸ್ ಬಿರಿಯಾನಿ ಸೂಪರ್. ಇದೇ ಥರ ನೀವು ಸಹ ಸಿಂಪಲ್ ಆಗಿದೆ, ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವು ಬೇರೆ ವೆರೈಟಿಯಲ್ಲಿ ಟ್ರೈ ಮಾಡ್ಬೋದು. ಇದು ನಮಗೆ ಗೊತ್ತಿರೋಷ್ಟು ಟ್ರೈ ಮಾಡಿದೆ. ಇನ್ನೂ ಚೆನ್ನಾಗಿ ಮಾಡೋರು ಸೇರ್ಬೋದು. ಮಾಡಿದರೆ ಅದೇ ಥರ ವಿಡಿಯೋ ಮಾಡಿ ಅಂತ ಹೇಳ್ತಾ
ಮತ್ತೆ ತಡ ನಾನು ತಿಂದು ಮುಗಿಸ್ತೇನೆ, ನೀವು ಎಲ್ಲರಿಗೂ ನೋಡ್ತೀರಿ. ಬಾಯ್ ಬಾಯ್.